ಆರ್ಸಿಬಿಯ ಸಂಭ್ರಮಾಚರಣೆಯ ವೇಳೆ ಕಾಲ್ತುಳಿತ ದುರಂತಕ್ಕೆ ಸಂಬಂಧಪಟ್ಟಂತೆ ಕೆಎಸ್ಸಿಎಗೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಎ ಶಂಕರ್ ಮತ್ತು ಜೈರಾಮ್. ನೋಡಿ, ನಿನ್ನೆ ಒಂದಷ್ಟು ಷರತ್ತುಗಳನ್ನ ವಿಧಿಸಿ ಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು. ಕೆಎಸ್ಸಿಎಗೆ ಒಂದು ತಾತ್ಕಾಲಿಕ ರಿಲೀಫ್ ಅನ್ನ ಕೊಟ್ಟಿತ್ತು. ಈಗ ಕೆಎಸ್ಸಿಎ ಕಾರ್ಯದರ್ಶಿ ಸ್ಥಾನಕ್ಕೆ ಎ ಶಂಕರ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಹಾಗೇನೆ ಕೆಎಸ್ಸಿಎ ಖಜಾಂಚಿ ಸ್ಥಾನಕ್ಕೆ ಜೈರಾಮ್ ಸಹ ರಿಸೈನ್ ಮಾಡಿದ್ದಾರೆ. ಅಧ್ಯಕ್ಷರಿಗೆ ರಾಜೀನಾಮೆಯನ್ನ ಎ ಶಂಕರ್ ಹಾಗೇನೆ ಜೈರಾಮ್ ಇಬ್ರು ಕೂಡ ಸಲ್ಲಿಸಿದ್ದಾರೆ. 2 ದಿನಗಳಲ್ಲಿ ನಡೆದಂತಹ ಅನಿರೀಕ್ಷಿತ ಮತ್ತು ದುರಾದೃಷ್ಟಕರ ಘಟನೆಯ ಹಿನ್ನೆಲೆಯಲ್ಲಿ ನಮ್ಮ ಪಾತ್ರವು ಬಹಳ ಸೀಮಿತವಾಗಿದ್ರೂ ಕೂಡ ನೈತಿಕ ಜವಾಬ್ದಾರಿಯಿಂದ ನಮ್ಮ ಸ್ಥಾನಕ್ಕೆ ನಾವು ರಾಜೀನಾಮೆ ಕೊಡ್ತಾ ಇದ್ದೀವಿ. ನಿನ್ನೆಯೇ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಘದ ಅಧ್ಯಕ್ಷರಿಗೆ ಪತ್ರವನ್ನು ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಘದ ಅಧ್ಯಕ್ಷರಾದಂಥ ರಘುರಾಮ್ ಭಟ್ ಏನಿದ್ದಾರೆ ಅವರಿಗೆ ಪತ್ರವನ್ನು ಕೊಟ್ಟಿದ್ದಾರೆ. ಈ ಮೂಲಕ ತಮ್ಮ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ RCB ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಏನು ಕಾಲ್ತುಳಿತ ಆಗಿತ್ತು, ಅದರಲ್ಲಿ ನಿನ್ನೆ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು KSCA ಕಡೆಯಿಂದ. ಅದರ ವಿಚಾರಣೆ ಕೂಡ ಆಯಿತು. ಆಮೇಲೆ ಒಂದಷ್ಟು ಷರತ್ತುಗಳನ್ನು ವಿಧಿಸಿ ಬಲವಂತದ ಕ್ರಮವನ್ನು ತೆಗೆದುಕೊಳ್ಳೋದು ಬೇಡ, ಅದರ ಜೊತೆಗೆ ತನಿಖೆಗೆ ಸಹಕರಿಸಿ ಅಂತೇಳಿ ಅದರ ವಿಚಾರಣೆಯನ್ನು ಕೋರ್ಟ್ ಮುಂದೂಡಿಕೆ ಮಾಡಿದೆ. ಅದರ ಜೊತೆಗೆ ಈಗ ಅಧ್ಯಕ್ಷರಿಗೆ ನಿನ್ನೆನೇ ಪತ್ರವನ್ನು ಬರೆದಿದ್ದಾರೆ. ಪತ್ರದ ಮೂಲಕ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಏನು 2 ದಿನಗಳಲ್ಲಿ ನಡೆದಂತಹ ಅನಿರೀಕ್ಷಿತ ಮತ್ತು ಈ ಒಂದು ಘಟನೆ ಏನಿದೆ ಅದರಲ್ಲಿ ನಮ್ಮ ಪಾತ್ರ ಏನೂ ಇಲ್ಲ, ಆದರೂ ಕೂಡ ನೈತಿಕ ಜವಾಬ್ದಾರಿಯನ್ನು ತೆಗೆದುಕೊಂಡು ತಮ್ಮ ಸ್ಥಾನಕ್ಕೆ ನಾವು ರಾಜೀನಾಮೆ ಕೊಡ್ತಾ ಇದ್ದೀವಿ ಅಂತೇಳಿ ಪತ್ರವನ್ನು ಬರೆದಿದ್ದಾರೆ. ಆಮೇಲೆ ನಾವು ನಿಮಗೆ ಫೋಟೋ ತೋರಿಸ್ತಾ ಇದ್ದೀವಿ ನೋಡಿ, ಪ್ರೆಸ್ ರಿಲೀಸ್ ಫೋಟೋ ಏನಿದೆ ಅದರಲ್ಲಿ ಈ ಎಲ್ಲ ವಿಚಾರವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಯಾಕೆ ಏನು ಅಂದರೆ ನೈತಿಕ ಜವಾಬ್ದಾರಿಯನ್ನು ಹೊತ್ಕೊಂಡು ತಮ್ಮ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಒಂದು ಕಡೆ ಸರ್ಕಾರದ ತಪ್ಪಿನಿಂದಾಗಿ ಅವರ ತಪ್ಪನ್ನು ನಮ್ಮ ಮೇಲೆ ಹಾಕುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದು KSCA ಅವರ ಒಂದು ಗಂಭೀರವಾದಂಥ ಆರೋಪ ಕೂಡ ಆಗಿತ್ತು. ಬಟ್ ಈಗ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದಿನಿಂದ ಅಧಿಕೃತವಾಗಿ CID ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ. CIDಯ SP ಶುಭಾನ್ವಿತಾ ನೇತೃತ್ವದ ತಂಡದಿಂದ ತನಿಖೆ ನಡೀತಾ ಇದೆ. ಇವತ್ತು ಕಾಲ್ತುಳಿತದ ಸ್ಥಳಕ್ಕೆ CID ಟೀಮ್ ಭೇಟಿಯನ್ನ ಕೊಡುತ್ತೆ. ಅಂದ್ರೆ ಎಂ ಚಿನ್ನಸ್ವಾಮಿ ಸ್ಟೇಡಿಯಂಗೆ CID ತಂಡ ಇವತ್ತು ಭೇಟಿ ಕೊಡುತ್ತೆ. ಕಾಲ್ತುಳಿತ ಉಂಟಾದ ಸ್ಥಳದಲ್ಲಿ ಪರಿಶೀಲನೆಯನ್ನ ನಡೆಸುವಂತ ಕೆಲಸ ಆಗುತ್ತೆ. ಗೇಟ್ ನಂಬರ್ 7, 19, 18, 16, 21 ಬಳಿ CID ಪರಿಶೀಲನೆಯನ್ನ ನಡೆಸುತ್ತೆ. ಬಳಿಕ 4 ಆರೋಪಿಗಳನ್ನ ಕಸ್ಟಡಿಗೆ ಪಡೆಯೋದಕ್ಕೆ ಎಲ್ಲಾ ರೀತಿಯಾದಂಥ ಸಿದ್ಧತೆ ಕೂಡ ನಡೀತಾ ಇದೆ. ಇವತ್ತು ಶನಿವಾರ, ನಾಳೆ ಭಾನುವಾರ ಆಗಿರೋದ್ರಿಂದ ಸೋಮವಾರ ಆರೋಪಿಗಳನ್ನ ಕಸ್ಟಡಿಗೆ ಪಡಿತಾರೆ. ಬಾಡಿ ವಾರೆಂಟ್ ಮೇಲೆಗೆ ಕಸ್ಟಡಿಗೆ ಪಡ್ಕೊಂಡು ಹೆಚ್ಚಿನ ವಿಚಾರಣೆಯನ್ನು ನಡೆಸುವಂಥ ಕೆಲಸ ಆಗುತ್ತೆ. ಯಾಕಂತಂದರೆ ಇಲ್ಲಿ ಸರ್ಕಾರ ಹೇಳ್ತಾ ಇರುವಂಥದ್ದು ಒಂದಷ್ಟು ಗೊಂದಲ ಇದೆ. ಅವರು ನಮಗೆ ಪರ್ಮಿಷನ್ ಕೇಳಿದ್ರು, ತರಾತುರಿಯಲ್ಲಿ ನಾವು ಪರ್ಮಿಷನ್ ಕೊಟ್ವಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ KSCA ಹೇಳ್ತಾ ಇರುವಂಥದ್ದು ಏನಂತಂದರೆ ಸರ್ಕಾರನೇ ನಮಗೆ ಈ ಥರ ಕಾರ್ಯಕ್ರಮ ಮಾಡೋಣ ಅಂತ ಅವ್ರು ಹೇಳಿದ್ರು ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಗೊಂದಲ ಇದೆ. ಬಟ್ ಇಲ್ಲಿ ಎಲ್ಲ ಗೊಂದಲಗಳಿಂದಾಗಿ ಈ ಕಾಲ್ತುಳಿತ ದುರಂತ ಸಂಭವಿಸಿದೆ. ಆ ದುರಂತದಲ್ಲಿ 11 ಮಂದಿ ಮೃತಪಟ್ಟಿದ್ದಾರೆ. ಒಂದು ಕಡೆ RCB ಕೂಡ ಪರಿಹಾರವನ್ನು ಘೋಷಿಸಿದೆ, KSCA ಕೂಡ ಪರಿಹಾರ ಘೋಷಿಸಿದೆ. ಅದರ ಜೊತೆಗೆ ರಾಜ್ಯ ಸರ್ಕಾರ ಕೂಡ ಪರಿಹಾರವನ್ನು ಕೊಟ್ಟಿದೆ. ಒಟ್ಟು 25 ಲಕ್ಷ ರೂಪಾಯಿ ತಲಾ 11 ಕುಟುಂಬಸ್ಥರಿಗೂ ಕೂಡ ಪರಿಹಾರವನ್ನು ಘೋಷಿಸಿದೆ. ಒಂದಷ್ಟು ಗೊಂದಲ ಇರುವಂಥ ಕಾರಣಕ್ಕಾಗಿ ಆ್ಯಕ್ಚುಯಲ್ ಆಗಿ ಏನು ನಡೆದಿತ್ತು, ಯಾರ್ದು ತಪ್ಪು, ಈಗ ಸರ್ಕಾರನೇ ಸೂಚನೆ ಕೊಡಲಿಲ್ವಾ ಅಥವಾ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಲಿಲ್ವಾ ಅಥವಾ ಬೇಕು ಅಂತಲೇ ನೆಗ್ಲಿಜೆನ್ಸಿ ಮಾಡ್ತಾ ಗೊತ್ತಿಲ್ಲ. ಬಟ್ ಒಂದೊಂದೇ ವಿಚಾರಗಳು ಈಗ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಈಗ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಇದರ ಪರ ವಿರೋಧದ ಚರ್ಚೆಗಳು ನಡೀತಾ ಇದೆ. ಅಂದರೆ ಆಲ್ಮೋಸ್ಟ್ 90% ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ಸರ್ಕಾರದ್ದೇ ತಪ್ಪು, ಯಾಕೆ ಅಷ್ಟು ಅರ್ಜೆನ್ಸಿಯಲ್ಲಿ ಮಾಡುವಂಥ ಅವಶ್ಯಕತೆ ಏನಿತ್ತು. ಆಮೇಲೆ ಇನ್ನು ಕೋರ್ಟ್ನಲ್ಲಿ ವಿಚಾರಣೆ ನಡೆದಂಥ ಸಂದರ್ಭದಲ್ಲಿ ಕೂಡ ಕೋರ್ಟ್ ಕೂಡ ಸರ್ಕಾರಕ್ಕೆ ಅದೇ ವಿಚಾರನ ಪ್ರಶ್ನೆ ಮಾಡಿತ್ತು. 2 ಕಡೆ ಮಾಡುವಂಥ ಅವಶ್ಯಕತೆ ಏನಿತ್ತು, ಯಾಕೆ ಏನು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ರಿ, ಭದ್ರತೆಯ ವಿಚಾರವಾಗಿ ಏನೆಲ್ಲ ಕ್ರಮ ತೆಗೆದುಕೊಂಡಿದ್ರಿ, ವರದಿ ಕೊಡಿ ಅಂತೇಳಿ ಈಗ ಸರ್ಕಾರಕ್ಕೂ ಕೂಡ ಸೂಚನೆಯನ್ನು ಕೊಡುವಂಥ ಕೆಲಸ ಆಗಿದೆ. ಮತ್ತೊಂದು ಕಡೆ ಈಗ ಅಫಿಷಿಯಲ್ ಆಗಿ CID ಹೆಗಲಿಗೆ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಕಾಲ್ತುಳಿತ ದುರಂತ ಪ್ರಕರಣದಲ್ಲಿ ನಿಖಿಲ್ ಸೋಸ್ಲೆ ಬಂಧನ ಆಗಿದೆ.
ನಿಖಿಲ್ ಸೋಸಲೆ ಕೇವಲ ಟೀಮ್ ಮಾರ್ಕೆಟಿಂಗ್ ಮಾತ್ರವಲ್ಲ, ಅಂದ್ರೆ ಮಾರ್ಕೆಟಿಂಗ್ ಹೆಡ್ ಮಾತ್ರ ಅಲ್ಲ, ಆಟಗಾರರು ಮತ್ತು ಅವರ ಕುಟುಂಬಸ್ಥರಿಗೂ ಕೂಡ ಅವರೊಂದು ರೀತಿ ಅಚ್ಚುಮೆಚ್ಚು. ನಿಖಿಲ್ RCB ಟೀಮ್ನ ಪ್ಲಾನಿಂಗ್ ಎಕ್ಸಿಕ್ಯೂಷನ್ ಅನ್ನ ಆತನೇ ನೋಡ್ಕೊಳ್ತಾ ಇದ್ದ. ಅಂದ್ರೆ RCB ಟೀಮ್ಗೆ ಸಂಬಂಧಪಟ್ಟಂತ ಕ್ರಿಕೆಟ್ ಮ್ಯಾಚ್ ಏನಿದೆ ಅದೊಂದೇ ಅಲ್ಲ, IPL ಟೂರ್ನಮೆಂಟ್ ಪ್ಲೇಯರ್ಸ್ ಸೆಲೆಕ್ಷನ್ ನಲ್ಲೂ ಕೂಡ ಆತ ಆಕ್ಟಿವ್ ಆಗಿದ್ದ. ಅಂದ್ರೆ ಅದರಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದ ಆತ. ಕ್ರಿಕೆಟ್ ಪ್ಲೇಯರ್ಸ್ ಕುಟುಂಬಸ್ಥರ ಜೊತೆ ಪಾರ್ಟಿ ಮಾಡೋದು ಇದೆಲ್ಲ ಕೂಡ ಕಾಮನ್ ಆಗಿತ್ತು. ಆಟಗಾರರು ಹಾಗೂ ಬಾಲಿವುಡ್ ಸ್ಟಾರ್ಸ್ಗೂ ಕೂಡ ಈತ ಅತ್ಯಾಪ್ತ. ಕೊಹ್ಲಿ ಜೊತೆ ಅನುಷ್ಕಾ ಬರ್ತ್ಡೇ ಆಚರಿಸುವಂಥ ಸಂದರ್ಭದಲ್ಲಿ ಕೂಡ ಈತ ಇರ್ತಾ ಇದ್ದ. ಆ ಪಾರ್ಟಿಗಳಿಗೂ ಆತ ಹೋಗ್ತಾ ಇದ್ದ. ಸದ್ಯ ಈ ಆತನನ್ನು ಬಂಧಿಸಿ ಈಗ ವಿಚಾರಣೆಯನ್ನು ನಡೆಸುವಂಥ ಕೆಲಸ ಆಗ್ತಾ ಇದೆ. ಅದರ ಜೊತೆಗೆ ಈಗ ನಾಳೆ ಮತ್ತು ಇವತ್ತು ರಜೆ ಇರುವಂಥ ಕಾರಣಕ್ಕಾಗಿ, ಅದರ ಸರ್ಕಾರಿ ರಜೆ ಇರುವಂಥ ಕಾರಣಕ್ಕಾಗಿ CID ಈಗ ಕಸ್ಟಡಿಗೆ ಪಡ್ಕೊಂಡು ಬಾಡಿ ವಾರೆಂಟ್ ಮೇರೆಗೆ ಹೆಚ್ಚಿನ ವಿಚಾರಣೆಯನ್ನು ನಡೆಸೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಅಜಯ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ. ಅಜಯ್, ಒಂದು ಕಡೆ KSCAಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ, ಬಟ್ ಮಾರ್ಕೆಟಿಂಗ್ ಹೆಡ್ ಆದಂಥ ನಿಖಿಲ್ ಸೋಸ್ಲೆಗೆ ರಿಲೀಫ್ ಇಲ್ಲ. CID ಕೂಡ ಇವತ್ತಿಂದ ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡ್ತಾ ಇದೆ. ಸೊ ಏನೆಲ್ಲ ನಿರೀಕ್ಷೆ ಮಾಡ್ಬೋದು, ಏನೆಲ್ಲ ಅಪ್ಡೇಟ್ಸ್ ಇದೆ? ಖಂಡಿತವಾಗ್ಲೂ ಪ್ರಭು, ನಿಖಿಲ್ ಸೋಸ್ಲೆ ಏನಿದ್ದಾರೆ ಅವರು ಸಾಕಷ್ಟು ವರ್ಷಗಳಿಂದನೂ ಕೂಡ RCB ಮ್ಯಾನೇಜ್ಮೆಂಟ್ ಅಲ್ಲೂ ಕೂಡ ಗುರುತಿಸ್ಕೊಂಡಿದ್ರು. ಇನ್ನು ಅವತ್ತು ಪೋಸ್ಟ್ ಆಗ್ತಂತ ಸಂದರ್ಭದಲ್ಲಿ ಕೂಡ ಇವರೇ ಹಾಕಿದ್ದಾರೆ ಅನ್ನೋ ಒಂದು ಆರೋಪದ ಮೇಲೆ ಈಗಾಗಲೇ ಅವರನ್ನು ಕೂಡ ಏನು KL ಇದರಿಂದನೂ ಕೂಡ ವಿಮಾನ ನಿಲ್ದಾಣದಿಂದನೂ ಕೂಡ ಬಂಧಿಸಿ ಈಗಾಗಲೇ ಕರ್ಕೊಬಂದು ಪ್ರೊಡ್ಯೂಸ್ ಮಾಡಿ ಈಗಾಗಲೇ ಜೈಲು ಕೂಡ ಕಳ್ಸಿರುವಂತದ್ದು. ಇನ್ನು ಈತನ ಹಿನ್ನೆಲೆಯನ್ನ ನೋಡ್ತಾ ಹೋಗೋದಾದ್ರೆ ಈತ ಏನು ಬರೀ ಟೀಮ್ ಮಾರ್ಕೆಟಿಂಗ್ ಮಾತ್ರವಲ್ಲ, ಮತ್ತೆ ಆಟಗಾರರ ಜೊತೆ ಅಷ್ಟೇ ಅಲ್ಲ, ಅವರ ಕುಟುಂಬಸ್ಥರಿಗೂ ಕೂಡ ಈತ ಅಚ್ಚುಮೆಚ್ಚಾಗಿದ್ದ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. RCB ಕ್ರಿಕೆಟ್ ತಂಡದ ಪ್ರತಿ ಪ್ಲಾನಿಂಗ್ ನಲ್ಲೂ ಕೂಡ ಈತ ಇರ್ತಿದ್ದ. ಈತ ಕೆಲವೊಂದು ವಿಚಾರಗಳನ್ನ ಕೂಡ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದ. ಜೊತೆಗೆ ಏನು ಸೆಲೆಕ್ಷನ್ ನಡೆಯುತ್ತೆ, ಹರಾಜ್ ನಡೆಯುತ್ತೆ, ಅದರಲ್ಲೂ ಕೂಡ ಈತ ಪಾಲ್ಗೊಳ್ತಿದ್ದ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಇನ್ನು ಟೂರ್ನಮೆಂಟ್ ಪ್ಲೇಯರ್ ಸೆಲೆಕ್ಷನ್ ಅಲ್ಲೂ ಕೂಡ ಈತ ಸಕ್ರಿಯರಾಗಿರೋದ್ರಿಂದಾಗಿ ಈತನ ಈ ಒಂದು ವಿಚಾರದಲ್ಲಿ, ಅಂದ್ರೆ ಈ ಕಾಲ್ ತೊಳಿತ ವಿಚಾರದಲ್ಲೂ ಕೂಡ ಸಾಕಷ್ಟು ಈತನ ಬಗ್ಗೆ ಏನೋ ಮೈನಸ್ ಆಗಿ ಕೇಳಿ ಬಂದಿತ್ತು. ಯಾಕಂದ್ರೆ ಈತನೇ ಪೋಸ್ಟ್ ಮಾಡಿದಾನೆ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಸೊ ಹೀಗಾಗಿ ಈತನನ್ನ ವಿಚಾರಣೆ ಮಾಡಿ ಆ ಸಂದರ್ಭದಲ್ಲಿ ಎಲ್ಲಾ ವಿಚಾರಗಳನ್ನು ಕೂಡ ಬಾಯ್ಬಿಟ್ಟೋದು ಕೂಡ ಮುಂದಾಗಿದ್ದಾರೆ. ಯಾಕಂದ್ರೆ ಯಾರ ಪರ್ಮಿಷನ್ ಕೂಡ ತಗೊಳ್ದಲೇ ಈತ ಅಲ್ಲಿ ಪೋಸ್ಟ್ ಮಾಡಿರುವಂತದ್ದು. ಸೊ ಹೀಗಾಗಿ ಯಾರ ಒಂದು ಪರ್ಮಿಷನ್ ತಗೊಂಡ್ರೆ ನೀವು ಪೊಲೀಸ್ ಅವ್ರನ್ನ ಕೇಳಿಲ್ಲ, ಮತ್ತೆ ಬೇರೆಯವ್ರನ್ನ ಕೇಳಿಲ್ಲ, ಸುಮ್ಮನೆ ಏಕಾಏಕಿ ಈ ರೀತಿಯಾದಂತ ಪೋಸ್ಟ್ ಮಾಡಿದ್ರಿಂದಾಗಿ ಈ ರೀತಿಯಾದಂತಹ ಘಟನೆ ಆಗಿದೆ ಅಂತಾನು ಕೂಡ ಈಗಾಗಲೇ ಹೇಳ್ತಾ ಇರುವಂತದ್ದು. ಇನ್ನು ಈತ ಕುಟುಂಬಸ್ಥರು ಕೂಡ ಯಾವ ಪ್ಲೇಯರ್ಸ್ ಇರ್ಬೋದು, ಮತ್ತೆ ಬಾಲಿವುಡ್ ನಲ್ಲೂ ಕೂಡ ಈತ ಗುರುತಿಸ್ಕೊಂಡಿದ್ದಾನೆ, ಅಂದ್ರೆ ಫ್ಯಾಮಿಲಿ ಜೊತೆ ಗುರುತಿಸ್ಕೊಂಡಿರುವಂತದ್ದು. ವಿರಾಟ್ ಕೊಹ್ಲಿ ಆಗಿರ್ಬೋದು, ಅನುಷ್ಕಾ ಅವರ ಬರ್ತ್ಡೇ ಅಲ್ಲೂ ಕೂಡ ಈತ ಗುರುತಿಸ್ಕೊಂಡಿದ್ದ ಅಂತಾನು ಕೂಡ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು. ಸೊ ಹೀಗಾಗಿ ಈತನ ಹಿನ್ನೆಲೆಯನ್ನು ಕೂಡ ಈಗಾಗಲೇ CID ಅಧಿಕಾರಿಗಳು ಕೂಡ ತಿರುಗ್ತಾ ಇದ್ದಾರೆ. ಸೊ ಹೀಗಾಗಿ ಆತನನ್ನು ಕೂಡ ಬಾಡಿ ವಾರೆಂಟ್ ಕರ್ಕೊಂಡ್ಬಂದು ವಿಚಾರಣೆ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು ಪ್ರಭು. ಓಕೆ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕಾಲ್ತುಳಿತ ಕೇಸ್ನಲ್ಲಿ ಪೊಲೀಸ್ ಅಧಿಕಾರಿಗಳ ತಲೆದಂಡ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಲ್ತುಳಿತ ಸುಮ್ಮನೆ ಸಂಭವಿಸುವುದಿಲ್ಲ, ಅದು ಸೃಷ್ಟಿಯಾಗಿರೋದು. ಒಬ್ಬರ ತಪ್ಪಲ್ಲ, ಭಾಗಿಯಾದಂತಹ ಪ್ರತಿಯೊಬ್ಬರ ಸಾಮೂಹಿಕ ವೈಫಲ್ಯ. ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಮೋಹಕ ತಾರೆ ರಮ್ಯಾ ಅವರು. ಸರ್ಕಾರ, ಪೊಲೀಸು, RCB, KSCA ಮತ್ತು ಸಾರ್ವಜನಿಕರ ತಪ್ಪು ಇದೆ ಅಂತ ಅವರು ಉಲ್ಲೇಖ ಮಾಡಿದ್ದಾರೆ ಪೋಸ್ಟ್ ಅಲ್ಲಿ. ವಿಜಯೋತ್ಸವ ಆಚರಿಸಲು ಬಂದ 11 ಮುಗ್ಧರ ಸಾವಿಗೆ ಕಾರಣಗಳನ್ನ ಕಂಡುಹಿಡಿಯೋದಕ್ಕೆ, ಹೊಣೆಗಾರಿಕೆಯನ್ನ ಸರಿಪಡಿಸೋದಕ್ಕೆ, ನ್ಯಾಯ ಒದಗಿಸೋದಕ್ಕೆ ಪ್ರಾಮಾಣಿಕ ಆತ್ಮಾವಲೋಕನ ಅಗತ್ಯ ಇದೆ ಅಂತ ಅವರು ಪೋಸ್ಟ್ ಮಾಡಿದ್ದಾರೆ. ಆದರೆ ಪೊಲೀಸ್ ಅಧಿಕಾರಿಗಳು ಅಮಾನತುಗೊಳಿಸುವಂತಹ ನಿರ್ಧಾರ ಏನಿದೆ, ಮೊಣಕಾಲಿನ ಮೇಲೆ ಒತ್ತಡ ಹೇರುವಂತ ಪ್ರತಿಕ್ರಿಯೆ ಅಂತ ಇದು ತೋರಿಸ್ತಾ ಇದೆ. ಟ್ವೀಟ್ ಮೂಲಕ ನಟಿ, ಮಾಜಿ ಸಂಸದೆ ರಮ್ಯಾ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ನೋಡಿ, ಇಲ್ಲಿ ಒಂದ್ ಕಡೆ ಸರ್ಕಾರ, ಅದರ ಜೊತೆಗೆ ಪೊಲೀಸ್ ಇಲಾಖೆ, ಆಮೇಲೆ ಬಂದಂತಹ ಅಭಿಮಾನಿಗಳೇನಿದ್ದಾರೆ ಎಲ್ಲರದೂ ಕೂಡ ತಪ್ಪಿದೆ. ಇದು ಸುಮ್ಮನೆ ಆಗಿರೋದಲ್ಲ, ಅದು ಅಲ್ಲಿ ಕ್ರಿಯೇಟ್ ಆಗಿರೋದು. ಇದರಲ್ಲಿ ಒಬ್ಬರದಿಬ್ಬರದು ತಪ್ಪಲ್ಲ, ಭಾಗಿಯಾದಂತಹ ಪ್ರತಿಯೊಬ್ಬರು ಕೂಡ ಅಲ್ಲಿ ಎಡವಿದ್ದಾರೆ. ತರಾತುರಿಯಲ್ಲಿ ಗೇಟ್ ಓಪನ್ ಆಗ್ತಾ ಇದ್ದಂತೆ ನುಗ್ಗಿದ್ರಲ್ಲ, ಆ ಕಾರಣಕ್ಕಾಗಿ ಈ ಥರದ ಒಂದು ದುರಂತ ಸಂಭವಿಸಿದೆ ಅಂತೇಳಿ
ಪೋಸ್ಟನ್ನು ಹಾಕಿದ್ದಾರೆ. ಆ ಪೋಸ್ಟನ್ನು ಕೂಡ ನಾವು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ನೋಡಿ. ಭಾಳ ದೊಡ್ಡ ಪೋಸ್ಟ್ ಹಾಕಿದ್ದಾರೆ. ಸುದೀರ್ಘವಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರವನ್ನು ಕೂಡ ಅವರು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ನ್ಯಾಯ ಒದಗಿಸೋದಕ್ಕೆ ಅದರ ಜೊತೆಗೆ ಈಗ ಏನು ಚರ್ಚೆ ಆಗ್ತಿದೆ ಅದರಲ್ಲಿ ಈ ಪೊಲೀಸ್ ಅಧಿಕಾರಿಗಳನ್ನು ಅಮಾನತುಗೊಳಿಸುವಂಥ ನಿರ್ಧಾರ ಇದೆಯಲ್ಲ ಅದು ಸರಿಯಲ್ಲ ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಅಸಮಾಧಾನವನ್ನು ಹೊರ ಹಾಕಿದ್ದಾರೆ ಟ್ವೀಟ್ನ ಮೂಲಕ. ರಮ್ಯಾ ಅವರು ನಿರ್ಧಾರ ಕೈಗೊಳ್ಳುವ ಮೊದಲು ತನಿಖಾ ವರದಿಗಾಗಿ ಕಾಯಬೇಕಿತ್ತು. ಸರಿಯಾದ ಪ್ಲಾನಿಂಗು ಕೋಆರ್ಡಿನೇಷನ್ ಇಲ್ಲದೆ ಹೀಗಾಗಿದೆ. RCB ತಂಡದ ಆಟಗಾರರು ಒಂದೇ ಸ್ಥಳದಲ್ಲಿ ಸೇರುವ ಬದಲು ಜನಸಂದಣಿಯನ್ನ ಹರಡಲು ತೆರೆದ ಬಸ್ ಇದ್ದಿದ್ರೆ ಈ ದುರಂತವನ್ನ ತಪ್ಪಿಸಬಹುದಿತ್ತು ಅಂತ ನಟಿ ರಮ್ಯಾ ಪೋಸ್ಟ್ ಮಾಡಿದ್ದಾರೆ. ಅಗೇನ್ ಅವರು ಹೇಳ್ತಾ ಇರುವಂಥದ್ದು ಕೂಡ ಅದೇ ವಿಚಾರ. ಯಾಕಂತಂದ್ರೆ ತರಾತುರಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳೋಕ್ಕಿಂತ ಮೊದಲು ಒಂದು ಸರಿಯಾದ ಪ್ಲಾನಿಂಗ್ ಮಾಡ್ಕೋಬೇಕಿತ್ತು, ಕೋಆರ್ಡಿನೇಷನ್ ಇರಬೇಕಿತ್ತು. ಅಂದರೆ ಎಲ್ಲೆಲ್ಲಿ ಏನೇನು ಮಾಡಬೇಕಾಗಿತ್ತು ಅಂತ ಕ್ಲಾರಿಟಿ ಮುಂಚೆನೇ ಇದ್ದಿದ್ದರೆ ಬಹುಶಃ ಈ ಥರ ದುರಂತ ಸಂಭವಿಸ್ತಾ ಇರಲಿಲ್ಲ. ಆ ದುರಂತದಲ್ಲಿ 11 ಮಂದಿ ತಮ್ಮ ಪ್ರಾಣ ಕಳ್ಕೊತಾ ಇರಲಿಲ್ಲ. ಕೋಆರ್ಡಿನೇಷನ್ ಕೊರತೆ ಇದೆ, ಸರಿಯಾದಂಥ ಪ್ಲಾನಿಂಗ್ನ ಕೊರತೆ ಇದೆ. ಅವ್ರನ್ನೆಲ್ಲ ಒಂದೇ ಸ್ಥಳದಲ್ಲಿ ಕರ್ಕೊಂಡು ಬಂದು ಸೇರಿಸೋ ಬದಲು ಒಂದು ತೆರೆದ ಬಸ್ ಏನಾದರೂ ಇದ್ದಿದ್ದರೆ ಒಂದು ಈ ದುರಂತವನ್ನು ತಪ್ಪಿಸಬಹುದಿತ್ತು ಅಂತೇಳಿ ನಟಿ ರಮ್ಯಾ ಅವರು ಪೋಸ್ಟ್ ಮಾಡಿದ್ದಾರೆ. ಆಮೇಲೆ ಇನ್ಫ್ಯಾಕ್ಟ್ ಈ ಒಂದು ದುರಂತ ನಡೆದ ನಂತರದಲ್ಲಿ ಸರ್ಕಾರದ ಅದರ ಜೊತೆಗೆ ವಿಪಕ್ಷದವರು ಕೂಡ ಒಂದು ಕಡೆ ಟಾಕ್ ವಾರನ್ನು ಮಾಡ್ತಾ ಇದ್ದಾರೆ. ನೇರವಾಗಿ ಇದೇ ಸಿಕ್ಕಿದೆ ಚಾನ್ಸ್ ಅಂತ ಅದು ಪೊಲಿಟಿಕಲ್ ಆ್ಯಂಗಲ್ ಕೂಡ ಪಡ್ಕೊಂಡಿದೆ. ಸಿದ್ದರಾಮಯ್ಯ ಸ್ವತಃ ಅವರೇ ಹೇಳ್ತಾ ಇದ್ದಾರೆ ಇವರು ಸಾವಿನ ಮೇಲೆ ರಾಜಕೀಯ ಮಾಡ್ತಾ ಇದ್ದಾರೆ, ಇದರಲ್ಲೂ ಕೂಡ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ವಿಪಕ್ಷಗಳು ಮಾಡ್ತಾ ಇದೆ ನೈತಿಕ ಹೊಣೆಯನ್ನು ಹೊತ್ಕೊಳ್ಳಿ, ರಾಜೀನಾಮೆಯನ್ನು ಕೊಡಿ ಅಂತೆಲ್ಲ ಪ್ರೊಟೆಸ್ಟ್ಗಳನ್ನು ಮಾಡ್ತಾ ಇದ್ದಾರೆ.